ಅಧಿಕಾರಿಗಳು, ನಗರ ಅಧ್ಯಕ್ಷರು, ನಗರ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸಹ ಈ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯಾಧ್ಯಕ್ಷರಾದಂತಹ ಟಿ.ಎ. ನಾರಾಯಣಗೌಡರು ಈ ಸಭೆಯಲ್ಲಿ ಭಾಗವಹಿಸೋದ್ರಿಂದ ಸಂಘಟನೆನ ಯಾವ ಮಟ್ಟಕ್ಕೆ ತಗೊಂಡು ಹೋಗಬೇಕು, ಸಂಘಟನೆ ಹಳ್ಳಿಗೂ ವಿಸ್ತರಣೆ ಮಾಡಬೇಕು, ಈ ವಿಚಾರನ ಚರ್ಚೆ ಮಾಡ್ತಾರೆ. ಮತ್ತು ಈ ಸಂಘಟನೆ ಬಗ್ಗೆ, ಸಂಘಟನೆಯಲ್ಲಿ ಯಾವ ತರ ಒಂದು ಶಿಸ್ತು ಸಿದ್ಧಾಂತ ಇಟ್ಕೊಂಡು ಸಂಘಟನೆ ಕಟ್ಟಬೇಕು, ಸಂಘಟನೆಯಿಂದ ನಾವು ಯಾವ ರೀತಿ ಸಮಾಜಮುಖಿ ಕೆಲಸ ಮಾಡಬೇಕು, ಈ ನಿಟ್ಟಿನಲ್ಲಿ ಅನೇಕ ಚರ್ಚೆಗಳು ಕಾರ್ಯಕ್ರಮದಲ್ಲಿ ನಡೀತವೆ. ಹಾಗಾಗಿ ಎಲ್ಲ ಹೋಬಳಿಯಿಂದಲೂ ಸಹ, ಎಲ್ಲ ತಾಲೂಕು ಕೇಂದ್ರಗಳಿಂದಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಪದಾಧಿಕಾರಿಗಳು ಬಂದು ನಾಳೆ ಸೇರ್ತಾ ಇದ್ದಾರೆ. ಮತ್ತು ಬೆಳಗ್ಗೆ 9:30ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಟಿ.ಎ. ನಾರಾಯಣಗೌಡರು ಆ ಆಸ್ಥಾನಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ನೂರಾರು ವೆಹಿಕಲ್ ಅಲ್ಲಿ ಸುಮಾರು 300-400 ವೆಹಿಕಲ್ಗಳಲ್ಲಿ, ಕಾರ್ಗಳಲ್ಲಿ ಅವ್ರನ್ನ ಬರಮಾಡ್ಕೊಳ್ಳೋ ಅಂತ ವ್ಯವಸ್ಥೆನ ನಾವು ಮಾಡ್ಕೊಂಡಿದ್ದೀವಿ. ನಾಳೆ ಸಭೆ 9:30-10 ಗಂಟೆಗೆ ಸ್ಟಾರ್ಟ್ ಆದರೆ 4 ಗಂಟೆ 5 ಗಂಟೆವರೆಗೂ ಸಹ ಸಭೆ ನಡೆಯುತ್ತೆ. ಇಲ್ಲಿ ಈ ಸಭೆಯ ಉದ್ದೇಶ ಸಂಘಟನೆನ ಹಳ್ಳಿಗೂ ತಗೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಮತ್ತು ಈಗೇನು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳು ಯಾವುದೇ ಒಂದು ನಾಡಾಪರವಾಗಿ ಒಂದು ಹೇಳಿಕೆ ಕೊಡ್ತಾ ಇಲ್ಲ, ನಾಡಿನ ಮಕ್ಕಳನ್ನ ಉದ್ಯೋಗಕ್ಕೋಸ್ಕರ ಯಾವುದೇ ಒಂದು ಹೋರಾಟ ಮಾಡಲ್ಲ, ಬರೀ ಅವರು ಪಕ್ಷದ ತತ್ವ ಸಿದ್ಧಾಂತ ಇಟ್ಕೊಂಡೆ ಹೋರಾಟ ಮಾಡ್ತಾ ಇದ್ದಾರೆ ಹೊರತು ನಾಡಿನ ಮಕ್ಕಳಿಗೆ ಉದ್ಯೋಗ ಕೊಡಿಸ್ಬೇಕು, ಅವ್ರ ಬದುಕಿನ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಾ ಇಲ್ಲ. ಹಾಗಾಗಿ ಆ ವಿಚಾರನ ನಾವು ಹೋರಾಟದ ಮುಖಾಂತರ ಒಂದು ರಾಜಕಾರಣಿಗಳಿಗೆ ಮುಟ್ಟಿಸ್ಬೇಕು ಅನ್ನೋ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ನಾವು ನಾಳೆ ಸಭೆ ನಡೀತಾ ಇದ್ದೇವೆ. ಮನುಕುಮಾರ್, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ.